ಕರ್ಕಾಟಕ ರಾಶಿಯವರಿಗೆ ನಮಸ್ಕಾರ. ವಿಧಿಯ ಆಟ ಶುರುವಾಗಿದೆ. ಹೌದು, ನೀವು ಕೇಳ್ತಿರೋದು ಅಕ್ಷರಶಃ ನಿಜ. ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪರಿಣಾಮಗಳನ್ನು ನೀವೇ ಊಹಿಸಲು ಸಾಧ್ಯವಿಲ್ಲ. ಎಷ್ಟೋ ವರ್ಷಗಳಿಂದ ನೀವು ಪಡುತ್ತಿರುವ ಕಷ್ಟಗಳಿಗೆ, ನೀವು ಸುರಿಸಿದ ಕಣ್ಣೀರಿಗೆ, ನೀವು ಅನುಭವಿಸಿದ ಅವಮಾನಗಳಿಗೆ ಈಗ ಕಾಲವೇ ಉತ್ತರ ನೀಡಲಿದೆ. ಒಂದು ಅದ್ಭುತವಾದ ದೈವಿಕ ಅನುಗ್ರಹ ನಿಮ್ಮ ಮನೆಗೆ, ನಿಮ್ಮ ಜೀವನಕ್ಕೆ ಕಾಲಿಡಲಿದೆ. ನಿಮ್ಮ ವಿಧಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಆ ಅಡಗಿರುವ ಅವಕಾಶ ಏನೆಂದು ತಿಳಿದರೆ ನಿಜವಾಗಿಯೂ ನಿಮಗೆ ಆಶ್ಚರ್ಯವಾಗುತ್ತದೆ. ಇದು ನಿಮ್ಮನ್ನು ಆಶ್ಚರ್ಯಗೊಳಿಸಲು ಹೇಳುತ್ತಿರುವ ಮಾತಲ್ಲ. ಗ್ರಹಗಳ ಗತಿ ಮತ್ತು ಕಾಲಚಕ್ರವು ನಿಮ್ಮ ಪರವಾಗಿ ಸಂಪೂರ್ಣವಾಗಿ ಅನುಕೂಲಕರವಾಗಿ ತಿರುಗಲಿರುವ ಅದ್ಭುತ ಸಮಯ ಇದು. ಅಷ್ಟಕ್ಕೂ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಊಹಿಸಲಾಗದ ಯಾವ ಮರುಜೀವ ಅಥವಾ ತಿರುವು ಬರಲಿದೆ, ಆ ವಿಶ್ವಶಕ್ತಿಯು ನಿಮ್ಮನ್ನು ಹೇಗೆ ಕಾಪಾಡಲಿದೆ, ಆ ಅದೃಷ್ಟದ ಅವಕಾಶ ನಿಮ್ಮ ಕೈಗೆ ಯಾವ ರೂಪದಲ್ಲಿ ಮತ್ತು ಹೇಗೆ ಬರಲಿದೆ ಎಂಬುದನ್ನು ನಾವು ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ಅತ್ಯಂತ ಶ್ರದ್ಧೆಯಿಂದ ನೋಡಿ. ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಸುಸ್ವಾಗತ. ಮೊದಲಿಗೆ ನಮ್ಮ ಚಾನೆಲ್ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಮತ್ತು ನನ್ನನ್ನು ಎಷ್ಟೋ ಆದರಿಸುತ್ತಿರುವ ನಿಮಗೂ ನನ್ನ ವಿಶೇಷ ಧನ್ಯವಾದಗಳು. ನೀವು ಈ ವಿಡಿಯೋ ನೋಡಿದ ತಕ್ಷಣ ಕಾಮೆಂಟ್ ವಿಭಾಗಕ್ಕೆ ಹೋಗಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಓಂ ನಮೋ ನಾರಾಯಣಾಯ ನಮ ಎಂದು ಕಾಮೆಂಟ್ ಮಾಡಿ. ಆ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಅಮ್ಮನವರ ಸಂಪೂರ್ಣ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಯಾವಾಗಲೂ ಸಮೃದ್ಧವಾಗಿ ಇರಲಿ ಎಂದು ನಾನು ಮನಸ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಹಾಗೆಯೇ ನೀವು ಯಾವ ರಾಶಿಗೆ ಸೇರಿದವರು, ಯಾವ ಊರು ಅಥವಾ ಪ್ರದೇಶದಿಂದ ಈ ವಿಡಿಯೋ ನೋಡುತ್ತಿದ್ದೀರಿ ಎಂಬುದನ್ನು ಸಹ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರದೇಶ ಮತ್ತು ನಿಮ್ಮ ರಾಶಿಯ ಬಗ್ಗೆ ತಿಳಿದುಕೊಳ್ಳುವುದು ನನಗೆ ತುಂಬಾ ಸಂತೋಷ ತರುತ್ತದೆ. ಅದು ನಿಮ್ಮೊಂದಿಗೆ ನನಗೊಂದು ಆತ್ಮೀಯ ಬಂಧವನ್ನು ಏರ್ಪಡಿಸುತ್ತದೆ. ಈ ವಿಡಿಯೋದಲ್ಲಿ ನಾನು ಹೇಳುವ ವಿಷಯಗಳು ನಿಮಗೆ ಇಷ್ಟವಾದರೆ, ನಿಮ್ಮ ಜೀವನಕ್ಕೆ ಹತ್ತಿರ ಎನಿಸಿದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೆ ಇನ್ನಷ್ಟು ಶಕ್ತಿ ಮತ್ತು ಉತ್ಸಾಹವನ್ನು ನೀಡುತ್ತದೆ. ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಜ್ಯೋತಿಷ್ಯ ಮಾಹಿತಿಯನ್ನು ನಿಮ್ಮ ಕುಟುಂಬದ ಸದಸ್ಯರು, ಅತ್ಯಂತ ಆತ್ಮೀಯರಾದ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ವಾಟ್ಸಾಪ್ ಮೂಲಕ ಖಂಡಿತವಾಗಿಯೂ ಹಂಚಿಕೊಳ್ಳಿ. ನಿಮ್ಮ ಮೂಲಕ ಅವರಿಗೂ ಈ ಒಳ್ಳೆಯ ವಿಷಯಗಳು ತಲುಪಿ ಅವರ ಜೀವನದಲ್ಲೂ ಒಂದು ಭರವಸೆಯ ಕಿರಣ ಬೆಳಗಿದರೆ ಆ ಪುಣ್ಯ ಖಂಡಿತವಾಗಿಯೂ ನಿಮಗೂ ಸಿಗುತ್ತದೆ. ಇನ್ನು ತಡ ಮಾಡದೆ ನಾವು ಅಸಲಿ ವಿಷಯಕ್ಕೆ, ಅಂದರೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಆ ಅದ್ಭುತ ಘಟನೆಗೆ ಪ್ರವೇಶಿಸೋಣ. ಕರ್ಕಾಟಕ ರಾಶಿಯೆನ್ನ ತಕ್ಷಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮಗೆ ಮೊದಲು ನೆನಪಾಗುವುದು ಅತ್ಯಂತ ಸೂಕ್ಷ್ಮವಾದ ಮನಸ್ಥಿತಿ ಮತ್ತು ಇತರರ ಕಷ್ಟಗಳನ್ನು ನೋಡಿ ತಕ್ಷಣ ಕರಗಿಹೋಗುವ ಮೃದುವಾದ ಹೃದಯ. ಚಂದ್ರನ ಆಧಿಪತ್ಯದಲ್ಲಿರುವ ಈ ರಾಶಿಯವರು ಯಾವಾಗಲೂ ಇತರರ ಒಳ್ಳೆಯದನ್ನು ಬಯಸುತ್ತಾರೆ. ತಮಗೆ ನಷ್ಟವಾದರೂ ಎದುರಿನವರು ಸಂತೋಷವಾಗಿ ಇರಬೇಕೆಂದು ತಪಿಸುವ ಶ್ರೇಷ್ಠ ಗುಣ ನಿಮ್ಮದು. ಆದರೆ ಕಳೆದ ಕೆಲವು ಸಮಯದಿಂದ ನೀವು ಎಷ್ಟೋ ಮಾನಸಿಕ ಸಂಘರ್ಷಗಳನ್ನು ಎದುರಿಸುತ್ತಿದ್ದೀರಿ. ನೀವು ಮಾಡಿದ ಮೇಲೆಯನ್ನು ಮರೆತು ನಿಮಗೆ ಎದುರು ಬಿದ್ದವರನ್ನು ನೋಡಿ ನೀವು ತುಂಬಾ ಕುಗ್ಗಿ ಹೋಗಿದ್ದೀರಿ. ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಎಷ್ಟೋ ಏರಿಳಿತಗಳನ್ನು ಎದುರಿಸಿದ್ದೀರಿ. ಆದರೆ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪರಿಣಾಮಗಳು ಸುವರ್ಣ ಅಕ್ಷರಗಳಿಂದ ಬರೆದಿಡಬಹುದಾದ ಶ್ರೇಷ್ಠ ಘಟ್ಟಕ್ಕೆ ನಾಂದಿ ಹಾಡಲಿವೆ. ಈ ತಿಂಗಳು ಪೂರ್ವಾಹ್ನದಿಂದಲೇ ಆಕಾಶದಲ್ಲಿ ಗ್ರಹಗಳ ಸ್ಥಿತಿ ಅತ್ಯಂತ ಅದ್ಭುತವಾಗಿ ಜೋಡಿಸಲ್ಪಟ್ಟಿದೆ. ಗೋಚಾರದ ಪ್ರಕಾರ ಗುರು ಭಗವಾನನು ಲಾಭಸ್ಥಾನವಾದ ವೃಷಭ ರಾಶಿಯಲ್ಲಿದ್ದು ತನ್ನ ಅಮೃತಮಯ ಶುಭ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ವೀಕ್ಷಿಸುವುದು ಸಾಮಾನ್ಯ ವಿಷಯವಲ್ಲ. ಗುರುಬಲ ನಿಮ್ಮ ಪರವಾಗಿ ಇರುವುದರಿಂದಲೇ ಶನೀಶ್ವರನ ಕಠಿಣತೆ ಕಡಿಮೆಯಾಗಿ ಆತನೂ ಸಹ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಲು ಸಿದ್ಧನಾಗಿದ್ದಾನೆ. ರಾಹುಕೇತುಗಳ ಸಂಚಾರವೂ ಸಹ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆಯನ್ನು ಸೂಚಿಸುತ್ತಿದೆ. ಈ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಚಂದ್ರನ ಸಂಚಾರವು ಅತ್ಯಂತ ಅನುಕೂಲಕರ ಸ್ಥಾನದಲ್ಲಿ ನಡೆಯಲಿದೆ. ಪೂರ್ವಭಾದ್ರ ಮತ್ತು ಉತ್ತರಾಭಾದ್ರ ನಕ್ಷತ್ರಗಳ ಮೇಲೆ ಚಂದ್ರನ ಪ್ರಯಾಣವು ನಿಮ್ಮಲ್ಲಿ ಹೊಸ ಉತ್ತೇಜ ಹಾಗೂ ಹೊಸ ಉತ್ಸಾಹವನ್ನು ತರುತ್ತದೆ. ಆಕಾಶದಲ್ಲಿ ನಡೆಯುತ್ತಿರುವ ಈ ಗ್ರಹಗಳ ಮಿಲನ, ಮುಖ್ಯವಾಗಿ ಶುಕ್ರನ ಅನುಕೂಲತೆಯು ನಿಮ್ಮ ಜೀವನದಲ್ಲಿ ಆಕರ್ಷಣೆ, ಐಶ್ವರ್ಯ ಮತ್ತು ಉತ್ತಮ ತೇಜಸ್ಸನ್ನು ತರಲಿದೆ. ಆದರೆ ಅಸಲಿ ಆಶ್ಚರ್ಯ ಇನ್ನೂ ಬಾಕಿಯಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಒಂದು ವಿಶೇಷ ಕಾರಕತ್ವವಿರುತ್ತದೆ. ಕರ್ಕಾಟಕ ರಾಶಿಯವರಿಗೆ ಈ ಇಡೀ ಆಗಸ್ಟ್ ತಿಂಗಳಿನಲ್ಲಿ ಆಧ್ಯಾತ್ಮಿಕ ಬಲ ಎಷ್ಟೊಂದು ಅದ್ಭುತವಾಗಿದೆ ಎಂದರೆ, ಈ ಹಿಂದೆ ನೀವು ಮಾಡಿದ ಕೆಲಸಗಳಿಗೆ ಮತ್ತು ಪಟ್ಟ ಶ್ರಮಕ್ಕೆ ಈಗ ಸೂಕ್ತ ಗುರುತಿಸುವಿಕೆ ಸಿಗಲಿದೆ. ಗುರುವು ಜ್ಞಾನ, ಧನ, ಸಂತಾನ ಮತ್ತು ಅದೃಷ್ಟದ ಕಾರಕ. ಅಂತಹ ಗುರುಗ್ರಹದ ಸಂಪೂರ್ಣ ಕೃಪೆ ನಿಮ್ಮ ಮೇಲಿರುವುದರಿಂದ ನಿಮ್ಮ ಆಲೋಚನಾ ಶೈಲಿಯಲ್ಲಿ ಊಹಿಸದ ಬದಲಾವಣೆ ಬರಲಿದೆ. ಇದುವರೆಗೆ ನೀವು ಎದುರಿಸಿದ ಗೊಂದಲ, ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾಗದೆ ತೊಳ್ಳಾಡುತ್ತಿದ್ದ ಪರಿಸ್ಥಿತಿಗಳು ಮತ್ತು ನಿಮ್ಮಲ್ಲಿದ್ದ ಭಯಗಳೆಲ್ಲವೂ ಹಿಮದಂತೆ ಕರಗಿ ಹೋಗಲಿವೆ. ಶನಿ ಭಗವಾನನ ಪ್ರಭಾವದ ಬಗ್ಗೆ ಸಮಾಜದಲ್ಲಿ ಬಹಳಷ್ಟು ಜನರು ಹಲವು ರೀತಿಯಲ್ಲಿ ಭಯಪಡುತ್ತಿರುತ್ತಾರೆ. ಆದರೆ ನೀವು ಸ್ವಲ್ಪವೂ ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ
ಈ ತಿಂಗಳಿನಲ್ಲಿ ಶನಿದೇವನು ಕರ್ಮಫಲದಾತನಾಗಿ ಬದಲಾಗಿ ನೀವು ಹಿಂದೆ ಪ್ರಾಮಾಣಿಕವಾಗಿ ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಚಕ್ರಬಡ್ಡಿ ಸಮೇತ ಹಿಂತಿರುಗಿಸಲು ಸಿದ್ಧನಾಗಿದ್ದಾನೆ. ಸಹಜವಾಗಿ ಸೂಕ್ಷ್ಮವಾಗಿರುವ ನಿಮ್ಮಲ್ಲಿ ಮಂಗಳನ ಕುಜನ್ ಪ್ರಭಾವದಿಂದಾಗಿ ಒಂದು ರೀತಿಯ ಧೈರ್ಯ ಮತ್ತು ಛಲ ಬರಲಿದೆ. ಎಷ್ಟೋ ಕಾಲದಿಂದ ಮುಂದೂಡುತ್ತಿದ್ದ ಕೆಲಸಗಳನ್ನು ಈಗ ಅತ್ಯಂತ ಧೈರ್ಯದಿಂದ ಮುನ್ನಡೆಸುತ್ತೀರಿ. ರಾಹುವು ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವ ತಪಸ್ಸನ್ನು ತೀವ್ರಗೊಳಿಸಿದರೆ, ಕೇತುವು ನಿಮಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬೆಂಬಲವಾಗಿ ನಿಂತು ಕಾಪಾಡುತ್ತಾನೆ. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಚಂದ್ರನ ಚಲನೆಯಿಂದಾಗಿ ನಿಮ್ಮ ಅಂತರ್ವಾಣಿಯು ನಿಮಗೊಂದು ಅತ್ಯಂತ ಸ್ಪಷ್ಟ ಮಾರ್ಗದರ್ಶನ ನೀಡುತ್ತದೆ. ನಿಮ್ಮ ಮನಸ್ಸಿಗೆ ಏನು ಎನಿಸುತ್ತದೋ ಅದನ್ನು ಮಾಡುವುದರಿಂದ ನೀವು ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತೀರಿ. ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ನಿಮ್ಮೊಂದಿಗಿದ್ದು ನಿಮ್ಮನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಮುನ್ನಡೆಸುತ್ತದೆ. ಎಷ್ಟೋ ತಲೆಮಾರುಗಳಿಂದ ನಿಮ್ಮ ವಂಶವನ್ನು ಕಾಪಾಡುತ್ತಿರುವ ನಿಮ್ಮ ಕುಲದೇವರ ಅನುಗ್ರಹ ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಮೇಲೆ ಸಂಪೂರ್ಣವಾಗಿರುತ್ತದೆ. ಈ ವಿಶ್ವಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎಂದರೆ, ಅಕಸ್ಮಾತ್ತಾಗಿ ಯಾವುದೋ ಒಂದು ಘಟನೆ ನಡೆದು ನಿಮ್ಮನ್ನು ದೊಡ್ಡ ಪ್ರಮಾಣದ ಅಪಘಾತ ಅಥವಾ ಊಹಿಸದ ನಷ್ಟದಿಂದ ಕಾಪಾಡುತ್ತದೆ. ಭಗವಂತನೇ ಸ್ವಯಂ ಮನುಷ್ಯ ರೂಪದಲ್ಲಿ ಬರದಿದ್ದರೂ ನಿಮ್ಮ ಸ್ನೇಹಿತನ ರೂಪದಲ್ಲೋ ಅಥವಾ ಅಪರಿಚಿತನ ರೂಪದಲ್ಲೋ ಬಂದು ಸಹಾಯ ಮಾಡುತ್ತಾನೆ. ಇಲ್ಲೇ ಬಹಳಷ್ಟು ಜನರು ಮಾಡುವ ದೊಡ್ಡ ತಪ್ಪಿದೆ. ಈ ದೈವಿಕ ಕೃಪೆ ನಿಮ್ಮ ಸುತ್ತಲೂ ಇದ್ದಾಗ ನೀವು ಅದನ್ನು ಗುರುತಿಸಲಾಗದೆ ಸಣ್ಣ ಸಣ್ಣ ವಿಷಯಗಳಿಗೆ ಅಸಹನೆಗೆ ಒಳಗಾಗುತ್ತೀರಿ. ಉದಾಹರಣೆಗೆ, ನೀವು ಯಾವುದೋ ಮುಖ್ಯ ಕೆಲಸದ ಮೇಲೆ ಹೊರಗೆ ಹೋಗುವಾಗ ವಾಹನ ಕೆಟ್ಟು ಹೋಗುವುದು ಅಥವಾ ಮನೆಯವರ ಜೊತೆ ಸಣ್ಣ ಮಾತಿನ ಚಕಮಕಿ ನಡೆದು ತಡವಾಗುವುದು ಸಂಭವಿಸುತ್ತದೆ. ಆಗ ನೀವು ಸಹಜವಾಗಿಯೇ ಕೋಪಗೊಂಡು ನನ್ನ ಕೆಲಸವೆಲ್ಲ ಹಾಳಾಯಿತು ಎಂದು ಸಂಕಟಪಡುತ್ತೀರಿ. ಆದರೆ ಆಮೇಲೆ ನಿಮಗರ್ಥವಾಗುತ್ತದೆ, ಆ ಕೆಲಸ ನಿಂತು ಹೋಗಿದ್ದರಿಂದಲೇ ನೀವು ದೊಡ್ಡ ಸಂಚಾರ ಅಪಘಾತದಿಂದ ಪಾರಾದಿರಿ ಅಥವಾ ಆ ಸಭೆಗೆ ಹೋಗದಿದ್ದರಿಂದಲೇ ದೊಡ್ಡ ಆರ್ಥಿಕ ನಷ್ಟ ತಪ್ಪಿತು ಎಂದು. ಇಂತಹ ಘಟನೆಗಳೇ ಈ ಆಗಸ್ಟ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಅಡಿಯಿಡುವ ಪ್ರತಿಯೊಂದು ಹಂತದಲ್ಲೂ ನಡೆಯಲಿವೆ. ಇದು ವಿಧಿ ನಿಮಗಾಗಿ ರಚಿಸಿದ ಅದ್ಭುತ ನಾಟಕ. ನಾವು ನಮ್ಮ ಮಿತವಾದ ಬುದ್ಧಿಯಿಂದ ಆಲೋಚಿಸಿ ಇದನ್ನು ಕಷ್ಟವೆಂದು ಭಾವಿಸುತ್ತೇವೆ. ಆದರೆ ಭಗವಂತನಿಗೆ ನಿಮಗೆ ಯಾವುದು ಒಳ್ಳೆಯದೋ ಅದು ಸ್ಪಷ್ಟವಾಗಿ ತಿಳಿದಿದೆ. ನಿಮ್ಮ ಕರ್ಮಫಲಗಳನ್ನು ಶುಭಫಲಗಳಾಗಿ ಬದಲಾಯಿಸಲು ಪರಮಾತ್ಮನ ಆಶೀರ್ವಾದ ಹೇರಳವಾಗಿದೆ. ಈ ಸಮಯದಲ್ಲಿ ನೀವು ಎಷ್ಟು ಪ್ರಶಾಂತವಾಗಿದ್ದರೆ ಅಷ್ಟೂ ಹೆಚ್ಚಾಗಿ ಆ ಆಧ್ಯಾತ್ಮಿಕ ಬಲವನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ರಾತ್ರಿ ಮಲಗಿದಾಗ ಕನಸಿನಲ್ಲಿ ಇಷ್ಟದೇವತೆ ಕಾಣಿಸುವುದು, ಬೆಳಿಗ್ಗೆ ಎದ್ದ ತಕ್ಷಣ ಶುಭವಾರ್ತೆ ಕೇಳುವುದು, ಎಲ್ಲೋ ನಿಂತು ಹೋಗಿದ್ದ ಕೆಲಸ ಅಕಸ್ಮಾತ್ತಾಗಿ ಪೂರ್ಣಗೊಳ್ಳುವುದು, ಇವೆಲ್ಲವೂ ಕುಲದೇವರ ಅನುಗ್ರಹಕ್ಕೆ ನಿದರ್ಶನಗಳು. ಆದ್ದರಿಂದ ಈ ವಿಶ್ವಶಕ್ತಿಯನ್ನು ಸಂಪೂರ್ಣವಾಗಿ ನಂಬಿ. ಅಪನಂಬಿಕೆಗೆ ಇಲ್ಲಿ ಜಾಗವಿಲ್ಲ. ನಿಮ್ಮ ಪ್ರಾರ್ಥನೆಗಳಿಗೆ, ದಾನಧರ್ಮಗಳಿಗೆ ಈಗ ದೇವರಿಂದ ಉತ್ತರ ಸಿಗುತ್ತದೆ. ಈ ವಿಶಾಲ ವಿಶ್ವದಲ್ಲಿ ಯಾವುದೂ ಕಾಕತಾಳೀಯವಾಗಿ ನಡೆಯುವುದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪ್ರತಿಯೊಂದು ಬದಲಾವಣೆಯೂ ಒಂದು ಒಳ್ಳೆಯ ಕಾರಣಕ್ಕಾಗಿಯೇ ನಡೆಯುತ್ತಿದೆ ಎಂದು ನೀವು ಬಲವಾಗಿ ನಂಬಬೇಕು. ಈಗ ನಾವು ಹೇಳಿದ ಆ ಅಡಗಿರುವ ಅವಕಾಶ ಏನೆಂಬುದರ ಬಗ್ಗೆ ವಿವರವಾಗಿ ಮಾತನಾಡೋಣ. ಇದನ್ನು ಕೇಳಿದ ತಕ್ಷಣ ಬಹಳಷ್ಟು ಜನರು ಎಲ್ಲೋ ನೆಲದಲ್ಲಿ ಹೂತಿಟ್ಟ ನಿಧಿ ಸಿಗುತ್ತದೆಯೇ ಎಂದು ಭಾವಿಸುತ್ತಾರೆ. ಆದರೆ ಆಧುನಿಕ ಜ್ಯೋತಿಷ್ಯ ಪರಿಭಾಷೆಯಲ್ಲಿ ಅನುಕೂಲದ ವರ ಎಂದರೆ ನಿಮಗೆ ತಿಳಿಯದಂತೆ ನಿಮಗಾಗಿ ಎಷ್ಟೋ ಸಮಯದಿಂದ ಕಾಯುತ್ತಿರುವ ಒಂದು ಅದ್ಭುತ ಮೌಲ್ಯಯುತ ಅವಕಾಶ. ಇದು ಹಲವು ರೂಪಗಳಲ್ಲಿ ನಿಮ್ಮ ಮುಂದೆ ಬರಬಹುದು. ಆರ್ಥಿಕವಾಗಿ ನೋಡಿದರೆ 10 ವರ್ಷಗಳ ಹಿಂದೆ ಯಾರನ್ನೋ ನಂಬಿಕೊಟ್ಟ ಹಣ ಇನ್ನು ಹಿಂತಿರುಗಿ ಬರುವುದಿಲ್ಲ ಎಂದು ಭರವಸೆ ಬಿಟ್ಟಿದ್ದ ಹಣವನ್ನು ಅವರೇ ಅಕಸ್ಮಾತ್ತಾಗಿ ತಂದು ನಿಮ್ಮ ಕೈಗೆ ಕೊಡಬಹುದು. ಅಥವಾ ಪೂರ್ವಜರಿಂದ ನಿಮಗೆ ಬರಬೇಕಾಗಿದ್ದ ಆಸ್ತಿ ವಿವಾದ ನ್ಯಾಯಾಲಯದಲ್ಲಿ ಎಷ್ಟೋ ಸಮಯದಿಂದ ಬಗೆಹರಿಯದೆ ಉಳಿದಿದ್ದ ಕೇಸು ನಿಮಗೆ ಅನುಕೂಲಕರವಾಗಿ ಇತ್ಯರ್ಥವಾಗಬಹುದು. ನಿಮ್ಮ ಹಕ್ಕು ನಿಮಗೆ ಸಿಗಬಹುದು. ಅದೇ ನಿಮಗೆ ಸಿಗುವ ಅತಿದೊಡ್ಡ ಶುಭ ಪರಿಣಾಮ. ಉದ್ಯೋಗ ಮಾಡುವವರಿಗೂ ಸಹ ಅದೃಷ್ಟದ ಅವಕಾಶದಂತಹ ಪ್ರಮೋಷನ್ ಈ ತಿಂಗಳಿನಲ್ಲಿ ಖಂಡಿತ ಬರುತ್ತದೆ. ಕಚೇರಿಯಲ್ಲಿ ಎಲ್ಲರೂ ಭಯಪಟ್ಟು ಬಿಟ್ಟಿದ್ದ ಕಷ್ಟದ ಯೋಜನೆಯನ್ನು ನೀವು ಧೈರ್ಯವಾಗಿ ಹೆಗಲಿಗೆ ಇರಿಸಿಕೊಂಡು ಯಶಸ್ವಿಗೊಳಿಸುವುದರ ಮೂಲಕ ಮೇಲಧಿಕಾರಿಗಳಿಂದ ಅನಿರೀಕ್ಷಿತ ಪ್ರಶಂಸೆ ಪಡೆದು ಭಾರೀ ವೇತನ ಏರಿಕೆ ಪಡೆಯಬಹುದು. ವ್ಯಾಪಾರಸ್ಥರಿಗೆ ಇದು ನಿಜಕ್ಕೂ ಕನಕವೃಷ್ಟಿ ಸುರಿಸುವ ಸಮಯ. ನೀವು ಊಹಿಸದ ಹೊಸ ಗ್ರಾಹಕರು ಪರಿಚಯವಾಗುವುದರಿಂದ ನಿಮ್ಮ ವ್ಯಾಪಾರ ಮಟ್ಟ ಅನಿರೀಕ್ಷಿತವಾಗಿ ಎವರೆಸ್ಟ್ ಶಿಖರ ತಲುಪುತ್ತದೆ. ಎಷ್ಟೋ ಸಮಯದಿಂದ ಮಾರಾಟವಾಗದೆ ನಿಂತಿದ್ದ ಜಾಗ ಅಥವಾ ಹಳೆಯ ಮನೆ ಅಕಸ್ಮಾತ್ತಾಗಿ ಒಳ್ಳೆಯ ಬೆಲೆಗೆ ಮಾರಾಟವಾಗುತ್ತದೆ. ಈ ಆರ್ಥಿಕ ಪ್ರಯೋಜನಗಳೇ ನಿಮ್ಮ ಜೀವನವನ್ನು ಬದಲಾಯಿಸುವ ಅನಿರೀಕ್ಷಿತ ವರ. ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವುದು ಮಾತ್ರವಲ್ಲದೆ ನಿಮ್ಮಲ್ಲಿ ಶ್ರೇಷ್ಠ ಆತ್ಮವಿಶ್ವಾಸ ಮೂಡುತ್ತದೆ. ನಿಮ್ಮ ಕುಟುಂಬದ ದೃಷ್ಟಿಯಲ್ಲಿ ನೀವು ನಾಯಕರಾಗಿ ನಿಲ್ಲುತ್ತೀರಿ. ಈ ಅನಿರೀಕ್ಷಿತ ವರ ಕೇವಲ ಹಣದ ರೂಪದಲ್ಲಷ್ಟೇ ಅಲ್ಲದೆ ನಿಮಗೆ ಅತ್ಯಂತ ಅಗತ್ಯವಿರುವ ಅವಕಾಶಗಳ ರೂಪದಲ್ಲೂ ಬರುತ್ತದೆ. ವಿದೇಶದಿಂದ ಸಂತೋಷದ ಕರೆ ಬರಬಹುದು. ವೀಸಾಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಅತ್ಯಂತ ಸಾಧಕ ಸ್ಪಂದನೆ ಸಿಗುತ್ತದೆ. ವ್ಯಾಪಾರ ಮಾಡುವವರಿಗೆ ಹೊಸ ಪಾಲುದಾರರು ಸಿಗುತ್ತಾರೆ. ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿದ ಹಣ ಅನಿರೀಕ್ಷಿತವಾಗಿ ಲಾಭ ತರಬಹುದು. ಈಗ ಹೇಳಲಿರುವ ವಿಷಯವನ್ನು ಕರ್ಕಾಟಕ ರಾಶಿಯವರು ತಪ್ಪದೇ ಕೇಳಬೇಕು. ನಿರುದ್ಯೋಗಿಗಳಿಗೆ, ಕಲಾವಿದರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಆಗಸ್ಟ್ ತಿಂಗಳು ಸುವರ್ಣ ಅವಕಾಶದಂತಿದೆ.
ನಿಮ್ಮಲ್ಲಿ ಅಡಗಿರುವ ಅದ್ಭುತ ಪ್ರತಿಭೆಗೆ ಸೂಕ್ತ ವೇದಿಕೆ ಸಿಗುತ್ತದೆ. ಬರಹಗಾರರು, ಯೂಟ್ಯೂಬರ್ಗಳು, ಸಂಗೀತ ನಿರ್ದೇಶಕರು, ಸಾಮಾಜಿಕ ಜಾಲತಾಣದ ಪ್ರಭಾವಿಗಳಂತಹ ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಅವರ ಪ್ರತಿಭೆ ಅಕಸ್ಮಾತ್ತಾಗಿ ಹೊರಬಿದ್ದು ಒಂದೇ ರಾತ್ರಿಯಲ್ಲಿ ದೊಡ್ಡ ಗುರುತಿಸುವಿಕೆ ಸಿಗಬಹುದು. ಈ ಗುರುತಿಸುವಿಕೆಯೇ ಅವರಿಗೆ ಭವಿಷ್ಯದಲ್ಲಿ ಲಕ್ಷಾಂತರ ರೂಪಾಯಿ ಗಳಿಸಿಕೊಡುವ ಅಡಗಿರುವ ಅವಕಾಶ. ಎಷ್ಟೋ ಸಮಯದಿಂದ ಕೆಲಸವಿಲ್ಲದೆ ಕಷ್ಟಪಡುತ್ತಿದ್ದ ನಿರುದ್ಯೋಗಿಗಳಿಗೆ, ಎಷ್ಟೇ ಸಂದರ್ಶನಕ್ಕೆ ಹೋದರೂ ನಿರಾಶೆಯೇ ಎದುರಾಗುತ್ತಿದ್ದವರಿಗೆ ಈಗ ನಿರೀಕ್ಷಿಸದ ಕಡೆಯಿಂದ ಆಫರ್ ಲೆಟರ್ ಬರುತ್ತದೆ. ಆ ಕೆಲಸವೂ ಸಹ ನಿಮ್ಮ ವಿದ್ಯಾರ್ಹತೆಗೆ ತಕ್ಕಂತೆ ಇರುತ್ತದೆ. ನಿಮ್ಮ ಶ್ರಮಕ್ಕೆ ಸರಿಯಾದ ಗುರುತಿಸುವಿಕೆ ಸಿಗುವುದೇ ಇಲ್ಲಿ ಅತ್ಯಂತ ಪ್ರಮುಖ ಶುಭ ಘಟನೆ. ನೀವು ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದು, ಅವರ ಒತ್ತಡಗಳಿಂದ ಮಾನಸಿಕ ಕಿರಿಕಿರಿ ಅನುಭವಿಸುತ್ತಿದ್ದರೆ, ಆ ಸಾಲಗಳಿಂದ ಹೊರಬರುವ ಸ್ಪಷ್ಟ ಮಾರ್ಗ ಈ ಸಮಯದಲ್ಲಿ ನಿಮಗೆ ಕಾಣಿಸುತ್ತದೆ. ಯಾರಾದರೂ ಆತ್ಮೀಯ ಸ್ನೇಹಿತ ಅಥವಾ ದೂರದ ಸಂಬಂಧಿ ನಿಮಗೆ ಬೆಂಬಲವಾಗಿ ನಿಂತು ಆರ್ಥಿಕ ನೆರವು ನೀಡುತ್ತಾರೆ. ಈ ನೆರವಿನಿಂದ ನೀವು ಹಳೆಯ ಸಾಲಗಳನ್ನೆಲ್ಲ ಒಂದೊಂದಾಗಿ ತೀರಿಸಿ ಬಹಳ ಸಮಯದ ನಂತರ ಪ್ರಶಾಂತವಾಗಿ ನಿದ್ರಿಸುತ್ತೀರಿ. ವೃತ್ತಿ, ವ್ಯಾಪಾರ, ಆರ್ಥಿಕ ವಿಷಯಗಳು ಮನುಷ್ಯನಿಗೆ ಎಷ್ಟು ಮುಖ್ಯವೋ ನಮ್ಮ ವೈಯಕ್ತಿಕ ಜೀವನ ಮತ್ತು ಕುಟುಂಬದ ಬಂಧಗಳು ಸಹ ಅಷ್ಟೇ ಮುಖ್ಯ. ಕರ್ಕಾಟಕ ರಾಶಿಯವರು ಸ್ವಭಾವತಃ ಕುಟುಂಬಕ್ಕೆ ಅತ್ಯಂತ ಆದ್ಯತೆ ನೀಡುತ್ತಾರೆ. ಹಣಕ್ಕಿಂತ ಬಂಧಗಳಿಗೆ ಹೆಚ್ಚು ಬೆಲೆ ನೀಡುತ್ತಾರೆ. ಈ ತಿಂಗಳಿನಲ್ಲಿ ನಿಮ್ಮ ಕೌಟುಂಬಿಕ ವಾತಾವರಣ ತುಂಬಾ ಆಹ್ಲಾದಕರವಾಗಿ ಬದಲಾಗುತ್ತದೆ. ಹಿಂದೆ ಗಂಡ ಹೆಂಡತಿಯ ನಡುವೆ ಇದ್ದ ಸಣ್ಣಪುಟ್ಟ ಅಪಾರ್ಥಗಳು ತಾನಾಗಿಯೇ ದೂರವಾಗುತ್ತವೆ. ಮದುವೆ ವಯಸ್ಸಿಗೆ ಬಂದು ಸಂಬಂಧಗಳು ಕುದುರದೆ ತೊಂದರೆ ಅನುಭವಿಸುತ್ತಿದ್ದ ಯುವಕ ಯುವತಿಯರಿಗೆ ಅದ್ಭುತ ಕಲ್ಯಾಣ ಯೋಗ ಕುದುರುವ ಅದೃಷ್ಟದ ಅವಕಾಶ ಹೇರಳವಾಗಿದೆ. ಪ್ರೀತಿಯಲ್ಲಿದ್ದು ಮನೆಯಲ್ಲಿ ಹೇಳಲಾಗದೆ ಭಯಪಡುತ್ತಿದ್ದವರಿಗೆ ಈಗ ಹಿರಿಯರ ಸಮ್ಮತಿ ಸಿಗುವ ಶುಭ ಪರಿಣಾಮ ಎದುರಾಗುತ್ತದೆ. ಮದುವೆಯಾಗಿ ಬಹಳ ಸಮಯದಿಂದ ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಸಿಹಿ ಸುದ್ದಿಯೊಂದು ಕೇಳಿಬರುತ್ತದೆ. ಮನೆಯಲ್ಲಿ ಪುಟ್ಟ ಮಗುವಿನ ನಗುವಿನಿಂದ ಆನಂದ ತುಂಬಿ ತುಳುಕುತ್ತದೆ. 10 ಜನರ ಮಧ್ಯೆ ನಿಮ್ಮ ಮಕ್ಕಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿಕೊಳ್ಳುತ್ತಾರೆ. ವಯಸ್ಸಾದ ನಿಮ್ಮ ತಂದೆ ತಾಯಿಯ ಆರೋಗ್ಯವೂ ಚೇತರಿಸಿಕೊಳ್ಳುತ್ತದೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಸೂಕ್ತ ಚಿಕಿತ್ಸೆ ಸಿಕ್ಕು ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ಆರೋಗ್ಯವೂ ಸಹ ಉತ್ಸಾಹದಿಂದ ಕೂಡಿರುತ್ತದೆ. ನೀವು ಎಷ್ಟೋ ದಿನಗಳಿಂದ ಕಳೆದುಕೊಂಡಿದ್ದ ಮಾನಸಿಕ ಶಾಂತಿ ನಿಮಗೆ ಮರಳಿ ಸಿಗುತ್ತದೆ. ಇಲ್ಲಿ ನೀವು ಊಹಿಸದ ಮತ್ತೊಂದು ಅದ್ಭುತ ನಡೆಯಲಿದೆ. ಅದೇನೆಂದರೆ, ಕರ್ಕಾಟಕ ರಾಶಿಯವರ ಮೃದುವಾದ ಮನಸ್ಸು ಈಗ ಅತ್ಯಂತ ಬಲವಾದ ವಜ್ರದಂತೆ ಬದಲಾಗುತ್ತದೆ. ಇತರರ ಕಠಿಣ ಮಾತುಗಳಿಗೆ ಬೇಗನೆ ಬೇಸರಗೊಳ್ಳುತ್ತಿದ್ದ ನೀವು ಈಗ ಯಾರ ಮಾತನ್ನೂ ಲೆಕ್ಕಿಸದೆ ನಿಮ್ಮ ಗುರಿಯತ್ತ ಮುನ್ನುಗ್ಗುತ್ತೀರಿ. ನಿಮ್ಮ ಮಾನಸಿಕ ಧೈರ್ಯ ಹಿಮಾಲಯ ಪರ್ವತದಂತೆ ಬೆಳೆಯುತ್ತದೆ. ನಿಮ್ಮ ಶತ್ರುಗಳೂ ಸಹ ನಿಮಗೆ ಮಿತ್ರರಾಗಿ ಬದಲಾಗುವ ದೈವಾನುಗ್ರಹದ ಕಾಲವಿದು. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದೆ ನಿಮಗೆ ಕೇಡು ಬಯಸುತ್ತಿದ್ದವರೂ ಸಹ ಈಗ ನಿಮ್ಮ ಬಲವನ್ನು ನೋಡಿ ಸ್ನೇಹಕ್ಕಾಗಿ ಬರುತ್ತಾರೆ. ಕೋರ್ಟ್ ಕೇಸುಗಳು, ಭೂ ವಿವಾದಗಳು ಅಥವಾ ಕಾನೂನು ತೊಡಕುಗಳಲ್ಲಿ ಸಿಲುಕಿ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯುತ್ತಿದ್ದವರಿಗೆ ಸ್ಪಷ್ಟ ದಾರಿ ಕಾಣಿಸುತ್ತದೆ. ತೀರ್ಪುಗಳು ಸಂಪೂರ್ಣವಾಗಿ ನಿಮಗೆ ಅನುಕೂಲಕರವಾಗಿ ಬರುವ ಅದೃಷ್ಟದ ಅವಕಾಶ ಹೆಚ್ಚಾಗಿದೆ. ಸಮಾಜದಲ್ಲಿ ನಿಮಗೊಂದು ವಿಶೇಷ ಗೌರವ ಮತ್ತು ಪ್ರಭಾವ ದಿಢೀರನೆ ಹೆಚ್ಚಾಗುತ್ತದೆ. 4 ಜನರ ಮಧ್ಯೆ ಇದ್ದಾಗ ನಿಮ್ಮ ಸಲಹೆಗಳನ್ನು ಪಡೆಯುವ ಮಟ್ಟಕ್ಕೆ ನೀವು ಬೆಳೆಯುತ್ತೀರಿ. ಓದುವ ವಿದ್ಯಾರ್ಥಿಗಳಿಗೆ ಈ ಆಗಸ್ಟ್ ತಿಂಗಳು ಅತ್ಯಂತ ಮಹತ್ವದಾಗಿದೆ. ಸರ್ಕಾರಿ ಉದ್ಯೋಗಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಏಕಾಗ್ರತೆ ಅದ್ಭುತವಾಗಿ ಹೆಚ್ಚಾಗುತ್ತದೆ. ನೀವು ಓದಿದ ವಿಷಯಗಳು ನೆನಪಿದ್ದು ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತೀರಿ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಯಸುವ ವಿದ್ಯಾರ್ಥಿಗಳಿಗೆ ಎದುರಾಗುತ್ತಿದ್ದ ಅಡೆತಡೆಗಳೆಲ್ಲವೂ ದೂರವಾಗುತ್ತವೆ. ನೀವು ಹೆಜ್ಜೆ ಇಡುವ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಂದು ಹೆಜ್ಜೆ ಮುಂದಿಡುತ್ತೀರಿ. ನಿಮ್ಮಲ್ಲಿ ಎಲ್ಲೋ ಮರೆಯಾಗಿದ್ದ ನಾಯಕತ್ವದ ಗುಣಗಳು ಈಗ ಎದ್ದು ಕಾಣಿಸುತ್ತವೆ. ಇತರರಿಗೆ ಆದರ್ಶಪ್ರಾಯರಾಗುವ ಕೆಲಸಗಳನ್ನು ಮಾಡಿ ಎಲ್ಲರ ಮೆಚ್ಚುಗೆ ಗಳಿಸುತ್ತೀರಿ. ನಿಮ್ಮಲ್ಲಿರುವ ದಯೆ ನಿಮಗೆ ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತಂದುಕೊಡುತ್ತದೆ. ಸಮಾಜ ಸೇವೆ ಮಾಡಬೇಕೆಂಬ ನಿಮ್ಮ ಚಿರಕಾಲದ ಆಸೆ ಈಡೇರುತ್ತದೆ. ಅನಾಥರಿಗೆ, ಬಡವರಿಗೆ ನಿಮ್ಮ ಕೈಯಾರೆ ಸಹಾಯ ಮಾಡಿ ಆತ್ಮತೃಪ್ತಿ ಪಡೆಯುತ್ತೀರಿ. ಒಂದು ಕಾಲದಲ್ಲಿ ನಿಮ್ಮನ್ನು ನೋಡಿ ನಕ್ಕವರು ಈಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವಂತೆ ನಿಮ್ಮ ಪ್ರಯಾಣ ಸಾಗುತ್ತದೆ. ಈ ವಿಶ್ವಶಕ್ತಿ ನಿಮಗೆ ಬೆಂಬಲವಾಗಿ ನಿಂತು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ವಿಜಯದುಂದುಭಿ ಮೊಳಗುವಂತೆ ಮಾಡುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದಿದ್ದ ದೊಡ್ಡ ಕನಸೊಂದು ಈ ತಿಂಗಳಿನಲ್ಲಿ ನನಸಾಗಿ ಅದ್ಭುತ ಶುಭ ಘಟನೆಯೊಂದು ನಿಮಗಾಗಿ ಕಾಯುತ್ತಿದೆ. ಆದರೆ ಇದೆಲ್ಲವನ್ನೂ ಕೇಳಿದ ನಂತರ ನೀವು ತುರ್ತಾಗಿ ತಿಳಿದುಕೊಳ್ಳಬೇಕಾದ ಒಂದು ರಹಸ್ಯವಿದೆ. ಗ್ರಹಚಾರಗಳು ಎಷ್ಟೇ ಅದ್ಭುತವಾಗಿದ್ದರೂ, ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತಿದ್ದರೂ ನಾವು ಕೆಲವು ಕನಿಷ್ಠ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಗತ್ಯ. ಉಕ್ಕಿ ಹರಿಯುವಂತೆ ಬರುವ ಅದೃಷ್ಟವನ್ನು ನೋಡಿ ತಪ್ಪಿಯೂ ಅಹಂಕಾರ ಪಡಬಾರದು. ನನಗಿಂತ ಶ್ರೇಷ್ಠರಿಲ್ಲ ಎಂಬ ಅಹಂಭಾವನೆಯನ್ನು ಹತ್ತಿರ ಸುಳಿಯಗೊಡಬಾರದು. ವಿನಯ ಮತ್ತು ವಿಧೇಯತೆ ಎಂದಿಗೂ ನಿಮ್ಮ ನಿಜವಾದ ಆಭರಣಗಳಾಗಿರಬೇಕು. ಆರ್ಥಿಕವಾಗಿ ಅನಿರೀಕ್ಷಿತ ಲಾಭಗಳು ಬರುತ್ತಿವೆಯಲ್ಲ ಎಂದು ಅಗತ್ಯಕ್ಕಿಂತ ಹೆಚ್ಚಾಗಿ ಬೇಕಾಬಿಟ್ಟಿ ಖರ್ಚು ಮಾಡುವುದು, ಅನಗತ್ಯ ಐಷಾರಾಮಿ ಜೀವನಕ್ಕೆ ಹೋಗುವುದು ಬಿಲ್ಕುಲ್ ಮಾಡಬಾರದು.
ಹಣವನ್ನು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಪ್ರಯತ್ನ ಮಾಡಬೇಕು. ಯಾರಿಗಾದರೂ ಅವಸರಪಟ್ಟು ಮಾತು ಕೊಡುವ ಮುನ್ನ ಅಥವಾ ಜಾಮೀನು ನಿಲ್ಲುವ ಮುನ್ನ 1-10 ಬಾರಿ ಆಲೋಚಿಸಬೇಕು. ಆವೇಶದಲ್ಲಿ ಕೊಟ್ಟ ಮಾತು ಉಳಿಸಿಕೊಳ್ಳಲಾಗದಿದ್ದರೆ ನಿಮ್ಮ ಗೌರವಕ್ಕೆ ಧಕ್ಕೆ ಉಂಟಾಗುತ್ತದೆ. ಅನಗತ್ಯವಾಗಿ ಆವೇಶಪಟ್ಟು ರಸ್ತೆಯಲ್ಲೋ ಅಥವಾ ಕಚೇರಿಯಲ್ಲೋ ಯಾರೊಂದಿಗೂ ವಾದಕ್ಕೆ ಇಳಿಯಬೇಡಿ. ಮುಖ್ಯವಾಗಿ ರಾತ್ರಿ ವೇಳೆಯಲ್ಲಿ ವಾಹನ ಚಾಲನೆ ಮಾಡುವಾಗ ಕೊಂಚ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು. ಚಾಲನೆ ಮಾಡುವಾಗ ಫೋನ್ ಮಾತನಾಡುವುದನ್ನು ತಪ್ಪಿಸಿ. ಹಾಗೆಯೇ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ನಿಮ್ಮ ರಹಸ್ಯಗಳನ್ನು ಮತ್ತು ನಿಮಗೆ ಬರಲಿರುವ ಹಣದ ಬಗ್ಗೆ ಎಲ್ಲರ ಬಳಿಯೂ ಪ್ರಚಾರ ಮಾಡಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ಹೊರಗೆ ನಕ್ಕು ಒಳಗೆ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಇರುತ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಪೂರ್ಣಗೊಳ್ಳುವವರೆಗೆ ರಹಸ್ಯ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಆರೋಗ್ಯದ ದೃಷ್ಟಿಯಿಂದ ನೀವು ಚೆನ್ನಾಗಿದ್ದರೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ಮತ್ತು ಕನಿಷ್ಠ 7 ಗಂಟೆ ನಿದ್ರಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕೆಲಸದ ಒತ್ತಡಕ್ಕೆ ಒಳಗಾಗದೆ ಯೋಗ ಅಥವಾ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಿ. ವ್ಯಾಪಾರಸ್ಥರು ದಾಖಲೆಗಳ ಮೇಲೆ ಸಹಿ ಮಾಡುವ ಮೊದಲು ಪ್ರತಿಯೊಂದು ನಿಯಮವನ್ನು ಕೂಲಂಕಷವಾಗಿ ಓದಿ ಅರ್ಥೈಸಿಕೊಂಡ ಮೇಲೆಯೇ ಸಹಿ ಮಾಡಬೇಕು. ಕುರುಡಾಗಿ ಯಾರನ್ನೂ ನಂಬಿ ಮೋಸ ಹೋಗಬಾರದು. ಈ ಸಣ್ಣ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಈ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಸಿಹಿ ನೆನಪುಗಳಾಗಿ ಉಳಿದು ಹೋಗುತ್ತದೆ. ಕೊನೆಯದಾಗಿ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಆ ಪರಮ ರಹಸ್ಯವೇನೆಂದರೆ ಈ ಅದ್ಭುತ ಸಮಯದಲ್ಲಿ ದೈವಕೃಪೆಯನ್ನು ಇನ್ನಷ್ಟು ಪಡೆಯಲು ನೀವು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸುವುದು ಅತ್ಯಗತ್ಯ. ಇದಕ್ಕಾಗಿ ನೀವು ಪೂಜಾರಿಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿ ನಿಜವಾದ ಭಕ್ತಿ ಇದ್ದರೆ ಸಾಕು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ನಿಮ್ಮ ಮನೆಯ ಪೂಜಾ ಮಂದಿರವನ್ನು ಶುಚಿಗೊಳಿಸಿ. ಹಸುವಿನ ತುಪ್ಪದಿಂದ 2 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ. ಕರ್ಕಾಟಕ ರಾಶಿಯವರಿಗೆ ಶ್ರೀ ಮಹಾವಿಷ್ಣು ಅಥವಾ ಮಹಾಲಕ್ಷ್ಮೀ ದೇವಿಯ ಆರಾಧನೆ ವಿಶೇಷ ಫಲಿತಾಂಶಗಳನ್ನು ನೀಡುತ್ತದೆ. ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸಿ. ಮನೆಯಲ್ಲಿರುವ ತುಳಸಿ ಕಟ್ಟೆಯ ಹತ್ತಿರ ಅರಿಶಿನ ಕುಂಕುಮವಿಟ್ಟು ದೀಪ ಹಚ್ಚಿ ನಮಸ್ಕರಿಸಿ. ತುಳಸಿ ಮಾತೆಯ ಆಶೀರ್ವಾದ ನಿಮ್ಮ ಮನೆಗೆ ಸಿರಿ ಸಂಪತ್ತನ್ನು ತರುತ್ತದೆ. ಸಾಧ್ಯವಿದ್ದಷ್ಟು ದೇವಾಲಯದ ಬಳಿ ಇರುವ ಬಡವರಿಗೆ ಅನ್ನದಾನ ಮಾಡಿ. ಅನ್ನದಾನ ಮಾಡುವುದರಿಂದ ನಿಮ್ಮ ಪೂರ್ವಜನ್ಮದ ಕರ್ಮದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಮೂಕ ಪ್ರಾಣಿಗಳಿಗೆ, ಮುಖ್ಯವಾಗಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲ ತಿನ್ನಿಸುವುದು ತುಂಬಾ ಒಳ್ಳೆಯದು. ಗೋಸೇವೆ ಮಾಡುವುದರಿಂದ ನಿಮಗೆ ನವಗ್ರಹಗಳ ಅನುಕೂಲತೆ ಸಿಗುತ್ತದೆ. ಮನೆಯಲ್ಲಿರುವ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಿರಿ. ಹಿರಿಯರ ಆಶೀರ್ವಾದಕ್ಕಿಂತ ದೊಡ್ಡ ರಕ್ಷಣೆ ಬೇರೊಂದಿಲ್ಲ. ಈ ತಿಂಗಳ ಶನಿವಾರಗಳಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಿಂಧೂರವನ್ನು ಅರ್ಪಿಸಿ ಹನುಮಾನ್ ಚಾಲಿಸಾ ಪಠಿಸುವುದರಿಂದ ನಿಮ್ಮಲ್ಲಿರುವ ಭಯಗಳೆಲ್ಲವೂ ದೂರವಾಗುತ್ತವೆ. ಇಂತಹ ಸಾತ್ವಿಕ ಪರಿಹಾರಗಳು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ಅನಿರೀಕ್ಷಿತವಾಗಿ ಇಮ್ಮಡಿಗೊಳಿಸುತ್ತವೆ. ಯಾವುದೇ ಮೂಢನಂಬಿಕೆಗಳಿಗೆ ಜಾಗ ನೀಡದೆ ಕೇವಲ ಭಗವಂತನ ಮೇಲೆ ಸಂಪೂರ್ಣ ಭಾರ ಹಾಕಿ ಈ ಪರಿಹಾರಗಳನ್ನು ಆಚರಿಸಿ. ಪರಮಾತ್ಮನ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತದೆ. ನಾನು ನಿಮಗೆ ಹೇಳುವುದು ಒಂದೇ, ಈ ಆಗಸ್ಟ್ ತಿಂಗಳು ನಿಮ್ಮ ಜೀವನದ ಕತ್ತಲೆಯನ್ನು ಓಡಿಸಿ ಬೆಳಕಿನ ಕಿರಣಗಳನ್ನು ಪಸರಿಸುವ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಇಷ್ಟೊಂದು ವರ್ಷಗಳು ನೀವು ಅನುಭವಿಸಿದ ವೇದನೆಗೆ ಶಾಶ್ವತ ಮುಕ್ತಾಯ ನೀಡಲಿದೆ. ನೀವು ಒಬ್ಬ ದೊಡ್ಡ ವಿಜೇತರಾಗಿ ನಿಲ್ಲುವ ಸಮಯ ಬಂದಿದೆ. ಆ ಆಧ್ಯಾತ್ಮಿಕ ಬಲ ನಿಮ್ಮ ಬೆನ್ನಿಗಿದ್ದು ನಿಮ್ಮನ್ನು ನಡೆಸುತ್ತದೆ. ಆ ಅನಿರೀಕ್ಷಿತ ವರವು ನಿಮ್ಮ ಆರ್ಥಿಕ ಕಷ್ಟಗಳನ್ನು ತೀರಿಸಿ ನಿಮ್ಮ ಜೀವನವನ್ನು ಸುಸಂಪನ್ನಗೊಳಿಸುತ್ತದೆ. ಸಂಪೂರ್ಣ ನಂಬಿಕೆ ಮತ್ತು ಆತ್ಮವಿಶ್ವಾಸದೊಂದಿಗೆ ನೀವು ನಂಬಿದ ಮಾರ್ಗದಲ್ಲಿ ಧೈರ್ಯವಾಗಿ ಹೆಜ್ಜೆ ಮುಂದಿಡಿ. ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ತಿರುಗುವ ಸಮಯ ಬಂದಿದೆ. ಭಗವಂತ ನಿಮಗೆ ನೀಡಿದ ಈ ಅದ್ಭುತ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಕೆಲಸಗಳನ್ನು ನೀವು ಮಾಡುತ್ತಾ ಇತರರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತಾ ಮುನ್ನಡೆಯಿರಿ. ನಿಮ್ಮ ಭವಿಷ್ಯ ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿ ಹೋಗಲಿ ಎಂದು ನಾನು ಆ ಶ್ರೀ ಮಹಾವಿಷ್ಣುವಿನಲ್ಲಿ ಮನಸ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಮರೆಯದೆ ಕಾಮೆಂಟ್ ಸೆಕ್ಷನ್ನಲ್ಲಿ ಓಂ ನಮೋ ನಾರಾಯಣಾಯ ನಮಃ ಎಂದು ಬರೆದು ನಿಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ತಕ್ಷಣವೇ ಒಂದು ಲೈಕ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ಈ ಅದ್ಭುತವಾದ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ನೀವು ಸಾಧಿಸಬೇಕೆಂದಿರುವ ಮೊದಲ ಅತಿದೊಡ್ಡ ಗುರಿಯ ಕಡೆ ನಿಮ್ಮ ಗಮನ ಹರಿಸಿ ಮತ್ತು ನಮ್ಮ ಶ್ರೀಗುರು ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ಧನ್ಯವಾದಗಳು.